ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗಡಿ ಭದ್ರತಾ ಪಡೆ ಇದು 1965 ಡಿಸೆಂಬರ್ 1ರಂದು ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ನಂತರವಾಗಿ ಅಸ್ತಿತ್ವಕ್ಕೆ ಬಂತು. ಹೆಸರೇ ಸೂಚಿಸುವಂತೆ ಭಾರತದ ಮತ್ತು ಪಾಕಿಸ್ತಾನದ ಗಡಿ, ಭಾರತ ಮತ್ತು ಬಾಂಗ್ಲಾದೇಶದ ಗಡಿ, LOCಗಳಂತಹ ಪ್ರಮುಖ ಗಡಿಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನ ನಡೆಸುತ್ತೆ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಧ್ಯೇಯವಾಕ್ಯ ಜೀವನ ಪರ್ಯಂತ ಕರ್ತವ್ಯ. ಇದರಲ್ಲಿ ಸುಮಾರು 2,80,000 ಸೈನಿಕರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇದನ್ನ ನೋಡಿಕೊಳ್ಳುವವರು ಗೃಹ ಸಚಿವರಾಗಿರ್ತಾರೆ. ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಗಡಿ ಭದ್ರತಾ ಪಡೆ ಅಂತ ಹೆಸರು ಕೂಡ ಪಡೆದುಕೊಂಡಿದೆ. ಗಡಿ ಭದ್ರತಾ ಪಡೆಯು ಡ್ರೋನ್ ಬೆದರಿಕೆಗಳ ಉಲ್ಬಣಕ್ಕೆ ನೇರವಾಗಿ ಪ್ರತಿಕ್ರಿಯಿಸುತ್ತೆ. ಗಡಿ ಭದ್ರತಾ ಪಡೆಯು ಪ್ರಸ್ತುತ 193 ಬೆಟಾಲಿಯನ್ಗಳನ್ನು ಹೊಂದಿದೆ. ಇದು ಶ್ವಾನ ದಳವನ್ನು ಕೂಡ ಹೊಂದಿದೆ. ಶ್ವಾನ ದಳದ ತರಬೇತಿಗಾಗಿ ರಾಷ್ಟ್ರೀಯ ಮಟ್ಟದ ಶಾಲೆಗಳನ್ನು ಕೂಡ ಹೊಂದಿದೆ. ಗಡಿ ಭದ್ರತಾ ಪಡೆಯು ಮರುಭೂಮಿಯಲ್ಲಿ ಗಸ್ತು ತಿರುಗಾಟಕ್ಕಾಗಿ 1,200 ಒಂಟೆಗಳು ಹಾಗೂ 800 ಸವಾರರನ್ನು ಕೂಡ ಹೊಂದಿದೆ. ಇದರ ನಿಶ್ಚಿತಾರ್ಥಗಳು ಅಂದ್ರೆ ಅಚೀವ್ಮೆಂಟ್ಸ್ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ, ಆಪರೇಷನ್ ಬ್ಲೂ ಸ್ಟಾರ್, ಆಪರೇಷನ್ ಬ್ಲಾಕ್ ಥಂಡರ್, ಜಮ್ಮು ಮತ್ತು ಕಾಶ್ಮೀರದ ದಂಗೆಗಳು, ಕಾರ್ಗಿಲ್ ಯುದ್ಧ, ಆಪರೇಷನ್ ಪರಾಕ್ರಮ್, 2013, 14, 16 ಹಾಗೂ 2025ರ ಭಾರತ ಮತ್ತು ಪಾಕಿಸ್ತಾನದ ಗುಂಡಿನ ಚಕಮಕಿಗಳು. ಶ್ರೀನಗರದಲ್ಲಿ ಬಾಬಾ ಅಡಗು ತಾಣಗಳನ್ನು ದಾಳಿ ಮಾಡಿದ್ದು ಇದೇ BSF. ಇಷ್ಟೆಲ್ಲ ಸಾಹಸವನ್ನು ಮಾಡಿದಂತಹ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದ್ರೆ ಗಡಿ ಭದ್ರತಾ ಪಡೆಗೆ ಅದರ ಒಂದು ಸ್ಥಾಪನೆಯ ದಿನ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದ್ ಸ್ವಲ್ಪ ಜಾಗ ಸಿಗ್ಲಿಲ್ಲ ಅನ್ನೋದು ವಿಪರ್ಯಾಸ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.